ಈ 4 ಪದಗಳು ನಿಮ್ಮ ಪವರ್ಫುಲ್ ಅಸ್ತ್ರಗಳು. ಈ 4 ಪದಗಳನ್ನ ಕಣ್ಮುಚ್ಚಿ ಪದೇ ಪದೇ ಧ್ಯಾನಿಸೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ 4 ಪದಗಳಿಂದ ನಿಮ್ಮ ಪ್ರೀತಿಯನ್ನ ಮತ್ತೆ ವಾಪಸ್ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜೆಂಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ 4 ವರ್ಡ್ಸ್ ಗಳು ನಮ್ಗೆ ಹೊಸತೇನಲ್ಲ. ಪ್ರತಿನಿತ್ಯ ಬಳಸುವಂತ ಸಾರಿ, ಥ್ಯಾಂಕ್ ಯು, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು ಈ ರೀತಿ ಸಿಂಪಲ್ ವರ್ಡ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಂಡು ಸರಿಯಾಗಿ ಯೂಸ್ ಮಾಡಿದ್ದೆ ಆದ್ರೆ ನಮ್ಮ ಡೈಲಿ ಲೈಫ್ ಅಲ್ಲಿ ಬರುವಂತ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ನ ಅಥವಾ ಲವ್ ಪ್ರಾಬ್ಲಮ್ಸ್ ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಆದ್ರೆ ಇದೆಲ್ಲದಕ್ಕೂ ಮುಂಚೆ ಆ ಪದಗಳನ್ನ ಯಾವ್ದಕ್ಕೋಸ್ಕರ ಬಳಸ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಂಡು ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇದರಲ್ಲಿ ಮೊದಲನೇ ವರ್ಡ್ ಸಾರಿ. ಇಲ್ಲಿ ಸಾರಿನ ಏನಕ್ಕೋಸ್ಕರ ಕೇಳ್ತಾ ಇದೀವಿ ಅಂತ ಅಂದ್ರೆ ನಮ್ಮಿಂದ ಏನಾದ್ರೂ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪಾಗಿದ್ರೆ, ಅಥವಾ ನಮ್ಮಿಂದ ಅವ್ರಿಗೆ ಏನಾದ್ರೂ ತೊಂದರೆ ಆಗಿದ್ರೆ, ಅಥವಾ ನಮ್ಮಿಂದ ಅವ್ರಿಗೆ ಏನಾದ್ರೂ ಬೇಜಾರಾಗಿದ್ರೆ, ಅಥವಾ ನಮ್ಗೆ ಗೊತ್ತಿಲ್ಲದೆ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಸೇರಿ ನಾವು ಅವ್ರಿಗೆ ಸಾರಿ ಅಂತ ಕೇಳ್ತಾ ಇರ್ತೀವಿ. ನೆಕ್ಸ್ಟ್ ವರ್ಡ್ ಪ್ಲೀಸ್ ಫಾರ್ಗಿವ್ ಮೀ. ಮೊದಲನೇದ್ರಲ್ಲಿ ಸಾರಿ ಅಂತ ಹೇಳಿ ನಮ್ಮ ತಪ್ಪನ್ನ ನಾವು ಒಪ್ಕೋತಾ ಇದೀವಿ. ಎರಡನೇದ್ರಲ್ಲಿ ಅವರಿಂದ ನಾವು ಕ್ಷಮೆಯನ್ನ ಬೇಡ್ತಾ ಇರ್ತೀವಿ. ಇಲ್ಲಿ ನಮ್ಮಿಂದ ಆದಂತ ಎಲ್ಲಾ ತಪ್ಪುಗಳಿಗೆ ಅವರು ಮನಸ್ಫೂರ್ತಿಯಾಗಿ ಕ್ಷಮಿಸಿ ಮತ್ತೆ ನಮ್ ಜೊತೆ ಚೆನ್ನಾಗಿರೋದಕ್ಕೋಸ್ಕರ ಈ ವರ್ಡ್ ಹೆಲ್ಪ್ ಮಾಡುತ್ತೆ. ಸಾರಿ, ಪ್ಲೀಸ್ ಫಾರ್ಗಿವ್ ಮೀ ಅನ್ನೋಂತ ಈ 2 ವರ್ಡ್ಸ್ ಪಾಸ್ಟ್ ಗೆ ರಿಲೇಟೆಡ್ ಆದ್ರೆ, ಈಗಾಗಲೇ ನಡೆದೋಗಿರುವಂತ ಘಟನೆಗಳಿಗೆ ರಿಲೇಟೆಡ್ ಆದ್ರೆ, ಮುಂದೆ ಬಳಸುವಂತ 2 ವರ್ಡ್ಸ್ ಥ್ಯಾಂಕ್ ಯು, ಐ ಲವ್ ಯು ಫ್ಯೂಚರ್ ಗೆ ರಿಲೇಟೆಡ್. ಅಂಡ್ ನೆಕ್ಸ್ಟ್ ವರ್ಡ್ ಥ್ಯಾಂಕ್ ಯು. ಇಲ್ಲಿ ಥ್ಯಾಂಕ್ ಯು ಏನಕ್ಕೆ ಬಳಸ್ತಾ ಇದೀವಿ ಅಂತ ಅಂದ್ರೆ, ಈಗ ತಾನೇ ಗ್ರಾಟಿಟ್ಯೂಡ್ ಟಾಸ್ಕ್ ಗಳನ್ನ ಮುಗಿಸಿದೀವಿ. ಸೊ ಆ ವಿಡಿಯೋಸ್ ಅಲ್ಲೇ ಥ್ಯಾಂಕ್ ಯು ನ ಮಹತ್ವ ಏನು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಮತ್ತೆ ಅದನ್ನೇ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಇಷ್ಟನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ, ಈಗಾಗಲೇ ನಾವು ಪ್ಲೀಸ್ ಫಾರ್ಗಿವ್ ಮೀ ಅಂತ ಕೇಳಿದೀವಿ, ನಮಗೋಸ್ಕರ ಕ್ಷಮೆನ ಕೊಡಿ ಅಂತ ಕೇಳಿದೀವಿ. ಸೊ ಅವರು ಕ್ಷಮಿಸಿದ್ದಾರೆ, ನಮ್ ಜೊತೆ ಚೆನ್ನಾಗಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ತಾ ಇಲ್ಲಿ ನಾವು ಅದಕ್ಕೆ ಆ ಘಟನೆ ನಡೆಯೋಕ್ಕೂ ಮುಂಚೆನೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ನೆಕ್ಸ್ಟ್ ಫೋರ್ತ್ ವರ್ಡ್ ಐ ಲವ್ ಯು. ಈ ವರ್ಡ್ ನಿಮ್ಮ ಪ್ರೀತಿಯನ್ನ, ನಿಮ್ಮ ಲೈಫ್ಗೆ ಅವರು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಸೂಚಿಸುತ್ತೆ. ಈಗ ಈ 4 ವರ್ಡ್ಸ್ ನ ಯಾಕೋಸ್ಕರ ಯೂಸ್ ಮಾಡ್ಬೇಕು ಅಂತ ಪರ್ಪಸ್ ನ ತಿಳ್ಕೊಂಡ್ವಿ ಅಲ್ವಾ. ಈಗ ನೆಕ್ಸ್ಟ್ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ನೋಡೋಣ. ಮೊದಲು ರಿಲ್ಯಾಕ್ಸ್ ಆಗಿ ಕಣ್ಮುಚ್ಚಿ ಕೂರಿ ಅಂಡ್ ಒಂದೊಂದೇ ವರ್ಡ್ಸ್ ನ ನಿಧಾನವಾಗಿ ಹೇಳ್ತಾ ಬನ್ನಿ. ಇದರಲ್ಲಿ ಮೊದಲನೇ ವರ್ಡ್ ಸಾರಿ. ಸಾರಿ ವರ್ಡ್ ನ ಹೇಳ್ಬೇಕಾದ್ರೆ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಿದಂತ ಕ್ಷಣಗಳಿರ್ಬೋದು, ಅಥವಾ ನಿಮ್ಮಿಂದ ಅವ್ರಿಗೆ ತೊಂದರೆ ಆದಂತ ಕ್ಷಣಗಳಿರ್ಬೋದು, ಅಥವಾ ನೀವು ಇನ್ನ ಯಾವ್ದೆಲ್ಲ ತಪ್ಪುಗಳಿಗೋಸ್ಕರ ನೀವು ಸಾರಿ ಕೇಳಬೇಕು ಅಂತ ಅನ್ಕೊಂತಾ ಇದ್ದೀರಾ ಆ ಎಲ್ಲಾ ಇನ್ಸಿಡೆಂಟ್ ಗಳನ್ನ ನೆನ್ಕೊಂತಾ ಬನ್ನಿ. ನೆಕ್ಸ್ಟ್ ವರ್ಡ್ ಪ್ಲೀಸ್ ಫಾರ್ಗಿವ್ ಮೀ ಅಂತ ಹೇಳ್ಬೇಕಾದ್ರೆ ನೀವು ಅವರಿಂದ ಕ್ಷಮೆ ಕೇಳ್ತಾ ಇದ್ದೀರಾ ಅಂಡ್ ಅವ್ರು ನಿಮ್ನ ಕ್ಷಮಿಸಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. ಅಂಡ್ ಅದ್ರ ನೆಕ್ಸ್ಟ್ ವರ್ಡ್ ಥ್ಯಾಂಕ್ ಯು ಅಂತ ಹೇಳ್ಬೇಕಾದ್ರೆ ನಿಮ್ಮ ಮತ್ತೆ ಅವ್ರ ಮಧ್ಯೆ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಅಂಡ್ ಲಾಸ್ಟ್ ವರ್ಡ್ ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ನೀವು ಮತ್ತೆ ಅವರು ಖುಷಿಯಾಗಿದ್ದೀರಾ, ಉತ್ತಮ ಕ್ಷಣಗಳನ್ನ ಕಳೀತಾ ಇದ್ದೀರಾ ಅನ್ನೋ ರೀತಿ ಇಮ್ಯಾಜಿನ್ ಮಾಡಿ. ಇಲ್ಲಿ ಲಾಸ್ಟ್ ವರ್ಡ್ ಐ ಲವ್ ಯು ಅಂದ್ ಮಾತ್ರಕ್ಕೆ ಇದು ಲವರ್ಸ್ಗೋಸ್ಕರ ಅಥವಾ ಹಸ್ಬೆಂಡ್ ಅಂಡ್ ವೈಫ್ಗೋಸ್ಕರ ಮಾತ್ರ ಇರುವಂತ ಟೆಕ್ನಿಕ್ ಇದು ಅಂತ ಖಂಡಿತ ಅನ್ಕೋಬೇಡಿ. ಯಾವುದೇ ರೀತಿಯ ಸಂಬಂಧಗಳು ಸರಿ ಹೋಗ್ತಿಲ್ಲ ಅಂತ ಅಂದ್ರೆ, ಲೈಕ್ ಅಪ್ಪ ಮಗ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಅಥವಾ ಇನ್ಲಾಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಯಾವುದೇ ರೀತಿಯ ಸಂಬಂಧಗಳು ಸರಿ ಹೋಗ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ತಿದೆ ಅಂತ ಅಂದ್ರೆ ಈ ಟೆಕ್ನಿಕ್ ನ ಯೂಸ್ ಮಾಡಬಹುದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇವತ್ತಿನ ಟೆಕ್ನಿಕ್ ನಿಮ್ಗೆ ಇಷ್ಟ ಆಯ್ತು, ಯೂಸ್ಫುಲ್ ಅನಿಸ್ತು ಅಂದ್ರೆ ದಯವಿಟ್ಟು ಎಲ್ಲರೊಂದಿಗೆ ಶೇರ್ ಮಾಡಿ. ಅಂಡ್ ನೀವು ಕೂಡ ಲೈಕ್ ಮಾಡೋದಿಕ್ಕೆ, ಕಮೆಂಟ್ ಮಾಡೋದಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.